ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆ ಮಾತ್ರೆ. ಅಲ್ಲ ಅತ್ತೆ, ಅಭಯ್ನೂ ಊರಲ್ಲಿಲ್ಲ. ಇವಾಗ ಅಖಿಲಾನು ಆಫೀಸ್ ಕೆಲ್ಸ ಎಲ್ಲ ಬಿಟ್ಬಿಟ್ಟಿದ್ದಾಳೆ. ಎಲ್ಲ ಕೆಲ್ಸಾನು ನಿಮ್ಮೊಬ್ಬರ ತಲೆ ಮೇಲಿದೆ. ಹೇಗತ್ತೆ ಇಷ್ಟೆಲ್ಲ ನಿಭಾಯಿಸ್ತೀರಾ ನೀವು? ಇದು ತಾತ್ಕಾಲಿಕ ಸಮಸ್ಯೆ, ಜಾಸ್ತಿ ದಿನ ಇರಲ್ಲಮ್ಮ. ಅಂದ್ರೆ ಇದೆಲ್ಲ ಪ್ರಾಬ್ಲಮ್ ಅಭಯ್ ಬರೋವರೆಗೂ ಅಷ್ಟೇಮ್ಮ. ಅವನ್ ಬಂದ್ಮೇಲೆ ಈ ಜವಾಬ್ದಾರಿ ಎಲ್ಲ ಅವನೇ ತಗೊಳ್ತಾನೆ. ಅದ್ ಸರಿ ಅತ್ತೆ, ಈ ಅಖಿಲಂಗ್ ಏನಾಗಿದೆ? ಯಾಕಿಂತ ನಿರ್ಧಾರ ತಗೊಂಡಿದ್ದಾಳೆ? ಅವಳು ತುಂಬಾ ಸಪ್ಪಗಿದ್ದಾಳೆ, ಮನ್ಸಿಗೆ ಏನೇನೋ ಹಚ್ಕೊಂಡಿದ್ದಾಳೆ ಅಂತ ಅನ್ಸತ್ತೆ. ಇರೋ ಜವಾಬ್ದಾರಿನೆಲ್ಲ ಬೇಡ ಅಂತ ಬಿಟ್ಕೊಟ್ಲು, ಆಸ್ತಿನೂ ಬೇಡ ಅಂತ ಹೇಳ್ತಾ ಇದ್ದಾಳೆ. ಬೆಳಗ್ಗೆಯಿಂದ ರೂಮಿಂದ ಹೊರಗಡೆನೆ ಬಂದಿಲ್ಲ, ಊಟ ತಿಂಡಿ ಕೂಡ ಸರಿಯಾಗಿ ಮಾಡ್ತಿಲ್ಲ. ಯಾಕತ್ತೆ ಹೀಗಾಡ್ತಿದ್ದಾಳೆ? ಅಲ್ಲಮ್ಮ ಕೌಸಲ್ಯ, ಎಲ್ರ ಬಗ್ಗೆನೂ ಕಾಳಜಿ ಮಾಡ್ತೀಯ, ಅದ್ಯಾಕ್ ನಿನ್ ಬಗ್ಗೆ ಯೋಚನೆ ಮಾಡಲ್ಲ ನೀನು? ನನಗೇನಾಗಿದೆ ಅತ್ತೆ? ಇನ್ನೇನಾಗ್ಬೇಕು? ಮಾತ್ರೆ ತಗೊಂಡಿದ್ಯಾ ನೀನು? ಅಯ್ಯೋ, ಮರ್ತೇ ಬಿಟ್ಟಿದೆ ಅತ್ತೆ. ಅದ್ ಸರಿ, ನಾನ್ ಮಾತ್ರೆ ತಗೊಂಡಿಲ್ಲ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನೀನು ನನಗ್ ಮಾತ್ರೆ ಕೊಟ್ಟೆ, ನೀರ್ ಕೊಟ್ಟಿಯಾ? ಅಶೋ, ಸಾರಿ ಅತ್ತೆ, ಮರ್ತೇ ಬಿಟ್ಟೆ. ತಗೊಳ್ಳಿ. ನಿಮ್ಮತ್ತೆ ದಡ್ಡಿ ಅಂತ ಅನ್ಕೋಬೇಡ. ಆದ್ರೂ ಅತ್ತೆ, ನೀವು ತುಂಬಾ ಸೂಕ್ಷ್ಮ. ಹೇಗೆ ಎಲ್ಲಾನು ಗಮನಿಸ್ತೀರಾ ನೀವು?